ಹೆಲೋ ಗುರುವೆ, ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಾರ ಯಾವೆಲ್ಲ ಸಿನಿಮಾಗಳು, ಯಾವೆಲ್ಲ ವೆಬ್ ಸೀರೀಸ್ಗಳು OTT ರಿಲೀಸ್ ಆಗಿದೆ, ಯಾವ್ದೆಲ್ಲ ಫುಲ್ ಮಾರ್ಕ್ಸ್ ಅನ್ನ ಪಡ್ಕೊಂಡಿದೆ, ಯಾವ್ದೆಲ್ಲ ಪಾಸಿಂಗ್ ಮಾರ್ಕ್ಸ್ ಪಡ್ಕೊಂಡಿದೆ, ಯಾವ್ದೆಲ್ಲ ಅಟ್ಟರ್ಲಿ ಫೇಲ್ ಆಗಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸ್ಟೋಲನ್. ನಮ್ ದೇಶದಲ್ಲಿ ಎಲ್ಲದಕ್ಕಿಂತಲೂ ಕಡಿಮೆ ತಯಾರಾಗೋದು ಸರ್ವೈವಲ್ ಥ್ರಿಲ್ಲರ್ಗಳು. ಅದಕ್ಕೆ ನಮ್ ಜನ ಹಾಲಿವುಡ್ ನ ಮೊರೆ ಹೋಗ್ತಾರೆ. ಬಟ್ ಈ ಸಿನಿಮಾ ಆ ಎಲ್ಲಾ ಕಂಪ್ಲೇಂಟ್ಸ್ ನ ಒಂದೇ ಪ್ರಯತ್ನದಿಂದ ದೂರ ಮಾಡಿದೆ ಅಂತಾನೆ ಹೇಳ್ಬೇಕು. ಕರಣ್ ತೇಜ್ಪಾಲ್ ಅವರು ಡೈರೆಕ್ಟ್ ಮಾಡಿ, ಅಭಿಷೇಕ್ ಬ್ಯಾನರ್ಜಿ, ಶುಭಂ ವರ್ಧನ್, ಮಿಯಾ ಮೇಲ್ಜರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರೈಲ್ವೆ ಸ್ಟೇಷನ್ ಒಂದರಲ್ಲಿ ಖಾಲಿ ಪ್ಲಾಟ್ಫಾರ್ಮ್ ಅಲ್ಲಿ ಜುಂಪಾ ಅನ್ನುವಂತಹ ಹೆಂಗಸು ತನ್ನ 5 ತಿಂಗಳ ಮಗುವನ್ನ ಕಳ್ಕೊಂಡ್ಬಿಡ್ತಾಳೆ. ಅಂಡ್ ಇಲ್ಲಿ ಇಬ್ರು ಅಣ್ಣ ತಮ್ಮನ ಮೇಲೆ ಪೊಲೀಸ್ಗೆ ಡೌಟ್ ಬರುತ್ತೆ. ಮುಂದೇನಾಯ್ತು? ಇದು ಕ್ರೈಮ್ ಡ್ರಾಮಾ ಇಂದ ಸರ್ವೈವಲ್ ಥ್ರಿಲ್ಲರ್ ಆಗಿದ್ದು ಹೇಗೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಬಹಳಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಗಳಲ್ಲಿ 2023ರಿಂದಲೇ ಪ್ರದರ್ಶನ ಕಾಣ್ತಾ ಬಂದಿರುವಂತಹ ಸ್ಟೋಲನ್ ನನಗೆ ಕೊಟ್ಟ ಎಕ್ಸ್ಪೀರಿಯನ್ಸು ನಿಜವಾಗ್ಲೂ ಶಾಕಿಂಗ್. ಇಲ್ಲಿನ ಟೆಕ್ನಿಕ್ಯಾಲಿಟೀಸ್, ಪರ್ಫಾರ್ಮೆನ್ಸ್ ಎಲ್ಲವೂ ಪರ್ಫೆಕ್ಟ್ ಅಂತ ಅನ್ಸಿದ್ವು. ಸುಮಾರು 2 ವರ್ಷಗಳ ನಂತರ ಡಿಜಿಟಲಿ ಪ್ರೀಮಿಯರ್ ಆಗಿರುವಂತಹ ಸ್ಟೋಲನ್ ಖಡಕ್ ಸಿನಿಮಾ ಪ್ರಕಾರ ಒಂದು ಗ್ರೇಟ್ ವಾಚ್. 7.5 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. #ಸಿಂಗಲ್. ಕಾರ್ತಿಕ್ ರಾಜು ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಶ್ರೀ ವಿಷ್ಣು, ಕೇತಿಕಾ ಶರ್ಮಾ, ಇವಾನ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಲಿಮಿಟೆಡ್ ಪ್ರಮೋಷನ್ ನೊಂದಿಗೆ ಹೈಪ್ ಇಲ್ಲದೆ ರಿಲೀಸ್ ಆದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 30 ಕೋಟಿ ಗಳಿಸಿ ಹಿಟ್ ಟ್ಯಾಗ್ ಅನ್ನ ಪಡ್ಕೊಂಡಿದೆ. ವಿಜಯ್ ಅನ್ನುವಂತಹ ಬ್ಯಾಂಕ್ ಎಂಪ್ಲಾಯಿ ಪೂರ್ವ ಅನ್ನೋ ಹುಡುಗಿನ ಮೆಟ್ರೋಲಿ ನೋಡಿ ಲವ್ ಅಲ್ಲಿ ಬೀಳ್ತಾನೆ. ಅಂಡ್ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಬೇಕಾದ್ರೆ ಹರಿಣಿ ಅನ್ನುವಂತಹ ಇನ್ನೊಂದು ಹುಡುಗಿ ಎಂಟ್ರಿ ಆಗುತ್ತೆ. ಅಂಡ್ ಈಗ ನಮ್ಮ ಹೀರೋ ಇಬ್ರು ಮಧ್ಯೆ ಸಿಗಾಕೊಂಡಿದ್ದಾನೆ. ಏನಿದಕ್ಕೆ ಕಾರಣ? ಇದು ಕೊನೆಗೆ ಎಲ್ಲಿ ಬಂದು ನಿಲ್ಲುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ಶ್ರೀ ವಿಷ್ಣು ಅವರು ಕಾಮಿಡಿ ಜಾನರ್ ನಲ್ಲಿ ಗುಡ್ ಟು ವಾಚ್ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಅಂಡ್ ಈ ಸಿನಿಮಾ ಅವೆಲ್ಲದಕ್ಕಿಂತಲೂ ಸ್ವಲ್ಪ ಬೆಟರ್ ಆಗೇ ಇದೆ ಅಂತ ಹೇಳ್ತೀನಿ. ಫೀಮೇಲ್ ಕ್ಯಾರೆಕ್ಟರ್ಸ್ ನ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಅಂಡ್ ಇಬ್ಬರು ನಟಿಯರು ಅದನ್ನ ಸಖತ್ತಾಗಿ ತೆರೆ ಮೇಲೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸಿಚುವೇಶನಲ್ ಕಾಮಿಡಿ ಸಖತ್ ಮಜಾ ಕೊಟ್ವು. ವಿಶೇಷವಾಗಿ ಆ ಮೀಮ್ ರೆಫರೆನ್ಸ್ ಗಳು ಕೊಟ್ಟಂತಹ ಫನ್ನು ಬೇರೆನೆ ಲೆವೆಲ್. ಅಲ್ಲಲ್ಲಿ ಅನ್ವಾಂಟೆಡ್ ಬಿಲೋ ದ ಬೆಲ್ಟ್ ಜೋಕ್ಸ್ ಗಳಿದ್ವು. ಅವು ಅನವಶ್ಯಕ ಅಂತ ಅನ್ಸಿದ್ವು. ಅದ್ಬಿಟ್ರೆ ಆಸ್ ಎನ್ ಓವರ್ ಆಲ್ ಪ್ಯಾಕೇಜ್ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ಅಂಡ್ ಫನ್ ವಾಚ್. ಕಾಮಿಡಿ ಸಿನಿಮಾ ಆಗಿ ಮಾತ್ರ ಇದನ್ನ ನೋಡಿದ್ರೆ ಇದು ಖಂಡಿತ ವರ್ಕ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. 6.5 IMDb ರೇಟಿಂಗ್ ನೊಂದಿಗೆ ನಮ್ಮ ಭಾಷೆಯಲ್ಲಿ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ವಿಜಯ್ ಮಲ್ಯ ಪಾಡ್ಕಾಸ್ಟ್. ಯೂಟ್ಯೂಬ್ ನ ಹಾಟ್ ಟಾಪಿಕ್ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಅದು ವಿಜಯ್ ಮಲ್ಯ ಅಂಡ್ ರಾಜ್ ಚಮ್ಮನಿ ಅವರ ಪಾಡ್ಕಾಸ್ಟ್. ಬೇಜಾನ್ ವರ್ಷಗಳಿಂದ ಕಳ್ಳ, ದೇಶದ್ರೋಹಿ, ಮೋಸಗಾರ ಅನ್ನುವಂತಹ ಟ್ಯಾಗ್ ಲೈನ್ಗೆ ಗುರಿಯಾಗಿರುವಂತಹ ಇವರು ಸ್ವತಃ ತಾವೇ ಮುಂದೆ ಬಂದು ಬಹಳಷ್ಟು ವಿಷಯಗಳನ್ನ ಕ್ಲಾರಿಫೈ ಮಾಡಿದ್ದಾರೆ. ಇದಲ್ಲದೆ ಅವರ ಪ್ರೈಮ್ ಸಕ್ಸಸ್ ಡೇಸ್, ಫೇಲ್ಯೂರ್ ಡೇಸ್ ಎಲ್ಲದರ ಕುರಿತು ಇಲ್ಲಿ ಕೇಳಲಿಕ್ಕೆ ಸಿಗುತ್ತೆ. ಇನ್ಫ್ಯಾಕ್ಟ್ ಇವರು ಹೇಳಿರೋ ಅಷ್ಟನ್ನು 100% ನಿಜ, ಇದೇ ಫ್ಯಾಕ್ಟ್ ಅಂತ ನಂಬದ ವರ್ಗನೂ ಇದೆ. ಅಂಡ್ ಇದ್ರ ಮೇಲೆ ಬಹಳಷ್ಟು ಜನ ಟೀಕೆ ಕೂಡ ಮಾಡಿರೋದಿದೆ. ಬಟ್ ಒಬ್ಬ ಬಿಲಿಯನಿಯರ್ ನ ದೃಷ್ಟಿಕೋನದಿಂದ ಬಹಳಷ್ಟನ್ನ ಇಲ್ಲಿ ನಾವು ತಿಳ್ಕೊಬಹುದು ಅಂತ ಅನಿಸ್ತು. ಯೂಶಲಿ ನಾವು ಈ ಪಾಡ್ಕಾಸ್ಟ್ ಗಳನ್ನ ಕವರ್ ಮಾಡೋದಿಲ್ಲ. ಬಟ್ ಇದು ಮಾಡ್ತಿರೋಂತಹ ಸೌಂಡ್ಗೆ ಇದಕ್ಕೆ ಒಂದಷ್ಟು ಟೈಮ್ ಕೊಟ್ಟು ನೋಡಿದ್ಮೇಲೆ ರೆಕಮೆಂಡ್ ಮಾಡಬಹುದು ಅಂತ ಅನಿಸ್ತು. ಈ ಪಾಡ್ಕಾಸ್ಟು ರಾಜ್ ಚಮಾನಿ ಯೂಟ್ಯೂಬ್ ಚಾನಲ್ ಅಲ್ಲಿದೆ. ಸಮಯ ಆದ್ರೆ ನೋಡಿ. ಭೂಲ್ ಚುಕ್ ಮಾಫ್. ಕರಣ್ ಶರ್ಮಾ ಅವರು ಡೈರೆಕ್ಟ್ ಮಾಡಿ, ರಾಜ್ಕುಮಾರ್ ರಾವ್, ವಾಮಿಕಾ ಗಬ್ಬಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದ ಕತೆ ಸುತ್ತೋದು ರಂಜನ್ ತಿವಾರಿ ಹಾಗೂ ತಿತ್ಲಿ ಎಂಬ ಪಾತ್ರಗಳ ಸುತ್ತ. ಇವರಿಬ್ರು ಒಬ್ಬರನ್ನ ಒಬ್ರು ಸಖತ್ ಪ್ರೀತಿಸ್ತಾ ಇದ್ದಾರೆ. ಏನೇನೋ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿ ಮದುವೆ ಫಿಕ್ಸ್ ಆಗುತ್ತೆ. ಆದ್ರೆ ರಂಜನ್ ನ ಲೈಫ್ ಅಲ್ಲಿ ಹಳದಿಯ ದಿನ ರಿಪೀಟ್ ಆಗ್ತಾನೆ ಹೋಗುತ್ತೆ. ಅಂಡ್ ಅವನು ಟೈಮ್ ಲೂಪ್ ಒಂದ್ರಲ್ಲೇ ಸಿಗಾಕೊಂಡ್ಬಿಡ್ತಾನೆ. ಇದರಿಂದ ಇವನು ಆಚೆ ಬಂದ. ಇವರಿಬ್ರಿಗೂ ಕೊನೆಗೆ ಮದುವೆ ಆಯ್ತಾ ಅನ್ನೋದೇ ಇಲ್ಲಿನ ಪ್ಲಾಟ್. ಬಹಳಷ್ಟು ಸೋಷಿಯಲ್ ಟಾಪಿಕ್ಸ್ ನ ಈ ಸಿನಿಮಾ ಟಚ್ ಮಾಡುತ್ತೆ. ಅಂಡ್ ಕೆಲವು ಮೆಸೇಜಸ್ ನ ಕಾಮಿಡಿ ಮೂಲಕ ಡೆಲಿವರ್ ಮಾಡಿರೋದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಟೈಮ್ ಲೂಪ್ ಸಿನಿಮಾಗಳಿಗೆ ಬೇಕಿರುವಂತಹ ಸ್ಮಾರ್ಟ್ ರೈಟಿಂಗ್ ಇಲ್ಲಿ ಆವರೇಜ್ ಆಗಿದೆ ಅಂತ ಅನಿಸ್ತು. ರಾಜ್ಕುಮಾರ್ ರಾವ್ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಅಂಡ್ ಎಲ್ಲಾ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳು ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಕ್ಯಾಶುವಲ್ ಟೈಮ್ ಪಾಸ್ ವಾಚ್ ಅಂತ ಹೇಳ್ತೀನಿ. 6.3 ರೇಟಿಂಗ್ಸ್ ನೊಂದಿಗೆ ಹಿಂದಿ ಭಾಷೆಯಲ್ಲಿ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. KO. MMA ಫೈಟರ್ ಒಬ್ಬ ಕಾಂಪಿಟೇಷನ್ ನಲ್ಲಿ ತನ್ನ ಅಪೋನೆಂಟ್ ನ ಬಹಳ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಆ ತಪ್ಪನ ಅರಿವಾಗಿ ಅವರ ಫ್ಯಾಮಿಲಿ ಹತ್ರ ಹೋಗಿ ಅವರನ್ನ ಕನ್ಸೋಲ್ ಮಾಡೋ ಅಷ್ಟರಲ್ಲಿ ಅವನಿಗೆ ಇನ್ನಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ಅದನ್ನೆಲ್ಲ ಇಲ್ಲಿನ ಲೀಡ್ ಆದಂತಹ ಬ್ಯಾಸ್ಟಿನ್ ಹೇಗೆ ಎದುರಿಸ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಇದರ ಆಕ್ಷನ್ ಸೆಟ್ ಪೀಸ್ಗಳು. ವೆಲ್ ಕೋರಿಯೋಗ್ರಫ್ಡ್, ಯುನಿಕ್ ಸಿನಿಮಾಟೋಗ್ರಫಿ, ಯುನಿಕ್ ಸ್ಟೈಲ್ ಅಲ್ಲಿದೆ ಅಂತ ಹೇಳ್ತೀನಿ. ಆಕ್ಷನ್ ಲವರ್ಸ್ಗೆ ಈ ಸಿನಿಮಾ ಹಬ್ಬ ಅಂತ ಅನ್ಕೊಳ್ಳಿ. ಖಡಕ್ ಸಿನಿಮಾ ಪ್ರಕಾರ 6.8 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಕೇವಲ 1.5 ಗಂಟೆಯ ರನ್ ಟೈಮ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಆಕ್ಷನ್ ಲವರ್ಸ್ ಮಿಸ್ ಮಾಡಬೇಡಿ. ಜಾಟ್. ಇದು ಗೋಪಿಚಂದ್ ಮಲಿನೇನಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ.
ಮೈತ್ರಿ ಮೂವಿ ಮೇಕರ್ಸ್ ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಸನ್ನಿ ಡಿಯೋಲ್, ರಣದೀಪ್ ಹುಡಾ, ಪಿ ರವಿಶಂಕರ್, ಜಗಪತಿ ಬಾಬು ಇನ್ನೂ ಪಾಪ್ಯುಲರ್ ಆಕ್ಟರ್ಸ್ ಗಳು ಇಲ್ಲಿ ಬಣ್ಣ ಹಚ್ಚಿದ್ದಾರೆ. ಸೌತ್ ಡೈರೆಕ್ಟರ್ಗಳು ಬಾಲಿವುಡ್ ನ ಪ್ರಮುಖ ಸ್ಟಾರ್ ಗಳ ಜೊತೆಗೆ ಆಕ್ಷನ್ ಸಿನಿಮಾ ಮಾಡುವಂತಹ ಟ್ರೆಂಡ್ ಗೆ ಈ ಸಿನಿಮಾ ಕೂಡ ಸೇರ್ಕೊಂಡಿದೆ. ಬ್ರಿಗೇಡರ್ ಬಲ್ದೇವ್ ಪ್ರತಾಪ್ ಸಿಂಗ್ ಅಕ ಸನ್ನಿ ಡಿಯೋಲ್ ಮೋತುಪಲ್ಲಿ ಅನ್ನುವಂತಹ ಊರಿಗೆ ಅಚಾನಕ್ ಆಗಿ ಭೇಟಿ ಮಾಡ್ಬೇಕಾಗಿ ಬರುತ್ತೆ. ಅಲ್ಲಿ ಅವನಿಗೆ ಎದುರಾಗದೆ ರಣತುಂಗ ಅನ್ನುವಂತಹ ಮಾನ್ಸ್ಟರ್. ಇನ್ನು ಇವರಿಬ್ಬರ ಫೇಸ್ ಆಫ್, ಇವರಿಬ್ರು ಒಬ್ರಿಗೊಬ್ರು ದುಶ್ಮನ್ ಆಗೋದಕ್ಕೆ ಕಾರಣ ಏನು, ಈ ಕ್ಲಾಶ್ ಹೇಗೆ ಕೊನೆ ಆಯ್ತು ಅನ್ನೋದೇ ಇಲ್ಲಿನ ಕತೆ. ಮೊದಲಿಗೆ ನನಗೆ ಇಷ್ಟ ಆದಂತಹ ಫ್ಯಾಕ್ಟರ್ಸ್ ಅಂದ್ರೆ 2 ಮೇನ್ ಲೀಡ್ಸ್, ಸನ್ನಿ ಡಿಯೋಲ್ ಹಾಗೂ ರಣದೀಪ್ ಹುಡಾ ಅವರ ಪರ್ಫಾರ್ಮೆನ್ಸ್. ಸನ್ನಿ ಡಿಯೋಲ್ ಅವರ ಕ್ಯಾರೆಕ್ಟರ್ ಎಲ್ಲಾ ಸಿನಿಮಾಗಳಂತೆ ಲೌಡ್ ಆಗಿ ಅವರ ಝೋನ್ ನಲ್ಲೇ ಇದೆ ಅಂಡ್ ಅದನ್ನ ಅವರು ಹ್ಯಾಂಡಲ್ ಮಾಡಿರುವಂತಹ ರೀತಿ ಇಂಪ್ರೆಸಿವ್ ಆಗಿತ್ತು. ಇನ್ನು ರಣದೀಪ್ ಹುಡಾ ಅವರು ನೆಗೆಟಿವ್ ಶೇಡ್ ಗಳಲ್ಲಿ ಯಾವಾಗ್ಲೂ ಶೈನ್ ಆಗ್ತಾನೆ ಬಂದಿದ್ದಾರೆ ಅಂಡ್ ಇಲ್ಲೂ ಕೂಡ ಅದು ರಿಪೀಟ್ ಆಗಿದೆ. ಟಿಪಿಕಲ್ ಮಾಸ್ ಮಸಾಲಾ ಕ್ಯಾಟಗರಿಗೆ ಸೇರುವಂತಹ ಈ ಸಿನಿಮಾದಲ್ಲಿ ಮಾಸ್ ಎಲಿಮೆಂಟ್ಸ್, ಸ್ಟೋರಿ ಎಲ್ಲವನ್ನ ಸಖತ್ತಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂಡ್ ಕೆಲವು ಕಡೆ ಔಟ್ ಆಫ್ ದ ಕಾಂಟೆಕ್ಸ್ಟ್, ಓವರ್ ದ ಟಾಪ್ ಅಂತ ಕೂಡ ಅನ್ಸುತ್ತೆ. ಬಟ್ ಆಕ್ಷನ್ ಲವರ್ಸ್ಗೆ ಇದು ಇಷ್ಟ ಆಗ್ಬೋದು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 6.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ ಅವೈಲಬಲ್ ಇದೆ. ಲಾಲ್ ಸಲಾಂ ಐಶ್ವರ್ಯ ರಜನಿಕಾಂತ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ವಿಷ್ಣು ವಿಶಾಲ್, ವಿಕ್ರಾಂತ್ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇದಲ್ಲದೆ ರಜನಿಕಾಂತ್ ಅವರು ಕೂಡ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ತೆರೆ ಕಂಡಿದ್ದು ಫೆಬ್ರವರಿ 2024ರಲ್ಲಿ, 1.5 ವರ್ಷಗಳ ನಂತರ OTT ಬಂದಿದೆ. ಇದು ಯಾಕೆ ಅಂತ ಅರ್ಥ ಆಗ್ಲಿಲ್ಲ ಅಂಡ್ ಈ ಸಿನಿಮಾ ಥಿಯೇಟರ್ಸ್ಗಾದ್ರೂ ಯಾಕೆ ಬಂತು ಅಂತಾನೂ ಅರ್ಥ ಆಗ್ಲಿಲ್ಲ. ಆಗ್ತಾನೆ ಜೈಲರ್ ನಂತಹ ಮ್ಯಾಸಿವ್ ಹಿಟ್ ಕೊಟ್ಟಿದ್ದಂತಹ ರಜನಿ ಅವರನ್ನ ಅಷ್ಟು ಪೂರ್ಲಿ ರಿಟರ್ನ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ತೀವಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಗುರುವೆ. ಸ್ಟೋರಿ, ಪ್ಲಾಟ್ ಪಾಯಿಂಟ್ಸ್ ಯಾವುದ್ರ ಬಗ್ಗೆನೂ ಮಾತಾಡೋದಕ್ಕೆ ನನಗೆ ಪರ್ಸನಲಿ ಇಷ್ಟ ಇಲ್ಲ. ಒಳ್ಳೆ ಟೀಮ್ ನ, ಒಳ್ಳೆ ಸ್ಟಾರ್ ಕಾಸ್ಟ್ ನ ಬಳಸ್ಕೊಳ್ಳೋದ್ರಲ್ಲಿ ಐಶ್ವರ್ಯ ರಜನಿಕಾಂತ್ ಅವರು ಎಡವಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ವೇಸ್ಟ್ ಆಫ್ ಟೈಮ್. 4 IMDb ರೇಟಿಂಗ್ ನೊಂದಿಗೆ ಸನ್ನೆಕ್ಸ್ಟ್ ಅಲ್ಲಿ ತಮಿಳ್ ಭಾಷೆಯಲ್ಲಿ ಅವೈಲಬಲ್ ಇದೆ. ಲಫಂಗೆ ಈ ಅಮೆಜಾನ್ MX ಪ್ಲೇಯರ್ ಅಥವಾ ಅಮೆಜಾನ್ ಮಿನಿ ಟಿವಿ ಅಂತ ಏನ್ ಕರೀತಾರೆ, ಅಲ್ಲಿ ಬರುವಂತಹ ಸೀರೀಸ್ ನಿಂದ ನನಗೆ ಬಹಳ ಕಮ್ಮಿ ಎಕ್ಸ್ಪೆಕ್ಟೇಷನ್ಸ್ ಗಳು ಇರ್ತವೆ. ಆಶ್ರಮ್, ಹೈ ಎನ್ನುವಂತಹ ಸೀರೀಸ್ ಗಳು ಸದ್ ಮಾಡಿದ್ರು ಇವನ್ನ ಗ್ರೇಟ್ ವಾಚ್ ಅಂತ ಕನ್ಸಿಡರ್ ಮಾಡೋದು ಕಷ್ಟನೇ. ಬಟ್ ಈ ಸೀರೀಸ್ ಸ್ವಲ್ಪ ಡಿಫ್ರೆಂಟು. ಬಹಳ ದೊಡ್ಡ ಟೈಮ್ ಗ್ಯಾಪ್ ನ ನಂತರ ಒಂದು ಫೀಲ್ ಗುಡ್ ಸೀರೀಸ್ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಅಂದ್ರೆ ತಪ್ಪಾಗಲ್ಲ. 3 ಬಾಲ್ಯ ಸ್ನೇಹಿತರ ಸುತ್ತ ರಿವಾಲ್ವ್ ಆಗುವಂತಹ ಸೀರೀಸ್ ನಲ್ಲಿ ಹೇಗೆ ಆ 3 ಸ್ನೇಹಿತರು ಕಾಲೇಜ್ ಎಲ್ಲ ಮುಗಿದು 2 ವರ್ಷಗಳಾದ್ರೂ ಲೈಫ್ ಅಲ್ಲಿ ಸ್ಟ್ರಗಲ್ ಹಜಲ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಹಳಷ್ಟು ಸನ್ನಿವೇಶಗಳು ನನಗೆ ಕನೆಕ್ಟ್ ಆದ್ವು ಅಂಡ್ ರಿಲೇಟಬಲ್ ಅಂತ ಕೂಡ ಅನಿಸ್ತು. ಹರ್ಷ್ ಬೆನಿವಾಲ್, ಬರ್ಕಾ ಸಿಂಗ್, ಗಗನ್ ಅರೋರಾ ಲೀಡ್ ಆಗಿ ಕಾಣಿಸ್ಕೊಂಡಿದ್ದು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಲ್ಲಿ ಶೈನ್ ಆಗಿದ್ದಾರೆ. ಡೈರೆಕ್ಟರು ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂಡ್ ಅದನ್ನ ಪಾಠದ ರೀತಿ ಬೋಧನೆ ಮಾಡದೆ ಫನ್ನಿ ಅಂಡ್ ಎಂಟರ್ಟೈನಿಂಗ್ ಸಿಚುಯೇಷನ್ಸ್ ನಿಂದ ಹೇಳಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಈ ಸೀರೀಸ್ ಒಂದು ಗುಡ್ ವಾಚ್. 8.4 IMDb ರೇಟಿಂಗ್ ಸಿಕ್ಕಿದೆ. ಈ ಸೀರೀಸು MX ಪ್ಲೇಯರ್, ಅಮೆಜಾನ್ ಶಾಪಿಂಗ್ ಆಪ್ ಹಾಗೂ ಪ್ರೈಮ್ ವಿಡಿಯೋ ಎಲ್ಲಾ ಕಡೆ ಅವೈಲಬಲ್ ಇದೆ ಹಿಂದಿ ಭಾಷೆಯಲ್ಲಿ. ಪದಕಲಾಂ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಪಾಲಿಟಿಕ್ಸ್ ನ ಭಾಗವಾಗಿ ರಂಜಿತ್ ಅನ್ನುವಂತಹ ವ್ಯಕ್ತಿ ಒಂದು ಶಕ್ತಿ ಪ್ರಯೋಗದಿಂದ ಮನುಷ್ಯರನ್ನ ಕಂಟ್ರೋಲ್ ಮಾಡ್ತಿರ್ತಾನೆ HOD ಪೊಸಿಷನ್ಗೋಸ್ಕರ. ಏನಿ ಶಕ್ತಿ ಅಂತ ಕೆಲವು ಸ್ಟೂಡೆಂಟ್ಸ್ ಗಳು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಅವ್ರಿಗೆ ಗೊತ್ತಾದ ಸತ್ಯಗಳೇನು ಅನ್ನೋದೇ ಇಲ್ಲಿನ ಪ್ಲಾಟ್. ಮನು ಸ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಸೂರಜ್ ವೆಂಜರಮೂಡು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಕಾನ್ಸೆಪ್ಟ್ ಹಾಲಿವುಡ್ ಸಿನಿಮಾ ಜುಮಾಂಜಿಯಿಂದ ಇನ್ಸ್ಪೈರ್ ಆಗಿದೆ. ಇಲ್ಲಿನ ಸೊಗಡಿಗೆ ತಕ್ಕಂತೆ ಸ್ಟೋರಿನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಬಟ್ ಸುಮಾರು ಕಡೆ ಫ್ಲಾಟ್ ಆಗಿತ್ತು. ಬಾಡಿ ಸ್ವಾಪಿಂಗ್ ಸೀನ್ಗಳು ಬಹಳನೇ ಕನ್ಫ್ಯೂಸಿಂಗ್ ಆಗಿದ್ವು, ಲಾಜಿಕೇ ಇಲ್ವಲ್ಲ ಅಂತ ಕೂಡ ಅನ್ಸಿದ್ದು ನಿಜಾನೇ. ಪಾತ್ರಗಳಲ್ಲೂ ಕೂಡ ಲೇಜಿ ರೇಟಿಂಗ್ ಎದ್ದು ಕಾಣಿಸ್ತಾ ಇತ್ತು, ಬಟ್ ಪರ್ಫಾರ್ಮೆನ್ಸ್ ಗಳು ಚೆನ್ನಾಗಿತ್ತು, ಮ್ಯೂಸಿಕ್ ಚೆನ್ನಾಗಿತ್ತು, ಮೇಕಿಂಗ್ ಚೆನ್ನಾಗಿದೆ. ಓವರ್ ಆಲ್ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 7.5 IMDb ರೇಟಿಂಗ್ ನೊಂದಿಗೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ವೀಕ್ ಹೀರೋ ಕೊರಿಯನ್ ಆಕ್ಷನ್ ಡ್ರಾಮಾಗೆ ಸೇರುವಂತಹ ಈ ಸೀರೀಸ್ ನ ಮೊದಲ ಎಪಿಸೋಡ್ ನೀವು ನೋಡಿದ್ರೆ ಒಂದೇ ಶಾರ್ಟ್ ಅಲ್ಲಿ ಸೀರೀಸ್ ನ ಮುಗಿಸಾಕೋದು ಕನ್ಫರ್ಮ್ ಗುರುವೆ. 3 ಸ್ಕೂಲ್ ಫ್ರೆಂಡ್ಸ್ ನ ಸುತ್ತ ರಿವಾಲ್ವ್ ಆಗುವಂತಹ ಈ ಸೀರೀಸ್ ನಲ್ಲಿ ಆ 3 ಸ್ನೇಹ ಹೇಗ್ ಬೆಳೀತು, ಸ್ಕೂಲ್ ನಲ್ಲಿ ಇವರು ಎದುರಿಸುವಂತಹ ಚಾಲೆಂಜಸ್ ಗಳೇನು, ಇವರು ಜಗಳಗಳಲ್ಲಿ ಇನ್ವಾಲ್ವ್ ಆಗೋದು ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೀರೀಸ್ ನ ಸ್ಟ್ಯಾಂಡ್ ಔಟ್ ಅಂದ್ರೆ ಇದರ ಆಕ್ಷನ್ ಕೋರಿಯೋಗ್ರಫಿಗೆ ತಕ್ಕಂತೆ ಕ್ಯಾಮ್ರಾ ಆಂಗಲ್ಸ್, ಮ್ಯೂಸಿಕ್ ಎಲ್ಲವೂ ಒಳ್ಳೆ ಕಿಕ್ ಕೊಡ್ತು. ಆಕ್ಷನ್ ನ ಜೊತೆಗೆ ಇದರ ಸ್ಕ್ರೀನ್ ಪ್ಲೇ ಅಂಡ್ ಸ್ಟೋರಿ ಟೆಲ್ಲಿಂಗ್ ಕೂಡ ಅಷ್ಟೇ ಬಲಿಷ್ಠವಾಗಿದೆ. ಸಣ್ಣ ಸಣ್ಣ ಟ್ವಿಸ್ಟ್ ಗಳನ್ನ ಅಲ್ಲಲ್ಲಿಟ್ಟು ಒಳ್ಳೆ ಎಂಗೇಜ್ಮೆಂಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಇದರಿಂದ ಖಂಡಿತ ಎಲ್ಲೂ ಬೋರ್ ಆಗಲ್ಲ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 8.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ, ಕೊರಿಯನ್, ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಈ ವಿಡಿಯೋನ ನಿಮ್ ಮುಂದೆ ತರೋದಕ್ಕೆ ಬಹಳಷ್ಟು ಗಂಟೆಗಳ ಬಿಂಜ್ ವಾಚಿಂಗ್ ಅನಾಲಿಸಿಸ್ ಇರುತ್ತೆ. ಈ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಇಲ್ಲಿ ನಾವ್ ಯಾವ್ದನ್ನಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.